ಅಮೆರಿಕ ಸಂಯುಕ್ತ ಸಂಸ್ಥಾನದ ಹೊಸ ಸಂಸತ್ತು ಅಸ್ತಿತ್ವಕ್ಕೆ ಬಂದಿದ್ದು ಸಮಾವೇಶ ಮಾತ್ರ ಬಾಕಿ ಉಳಿದಿದೆ. 4 ಹಿಂದೂ ಸಂಸದರು ಕಾಂಗ್ರೆಸ್ ಎನ್ನುವ ಯುಎಸ್ಎ ಸಂಸತ್ತಿಗೆ ಆಯ್ಕೆಯಾಗಿದ್ದಾರೆ. ಸಾಕಷ್ಟು ಯಹೂದಿ ಸಹ ನಂಬಿಕೆಯ 14 ಸಂಸದರು ಆಯ್ಕೆಯಾಗಿದ್ದಾರೆ. ಎಲ್ಲರೂ ಡೆಮೊಕ್ರೆಟಿಕ್ ಪಕ್ಷದಿಂದಲೇ ಗೆದ್ದಿದ್ದಾರೆ. ಹಿಂದೂ ಮುಸ್ಲಿಂ ತಲಾ 4, ಬೌದ್ಧ ಮತ್ತು ಯುನಿಟೇರಿಯನ್ ಮತದ 3 ಗೆದ್ದಿದ್ದಾರೆ. ಆಯ್ಕೆಯಾಗಿರುವ 4 ಹಿಂದೂ ಸಂಸದರೆಂದರೆ ಸುಭಾಷ್ ಸುಬ್ರಮಣಿಯಂ, ರಾಜಾ ಕೃಷ್ಣಮೂರ್ತಿ, ರೋ ಕನ್ನಂ ಮತ್ತು ಶ್ರೀ ಠಾಣೇದಾರ್. ಭಾರತೀಯ ಮೂಲದ ಅಮೆರಿಕನ್ ಆಗಿರುವ ಪ್ರಮಿಳಾ ಜಯಪಾಲ್ ಧರ್ಮಾತೀತ ಎಂದಿದ್ದಾರೆ. ಯುನಿಟೇರಿಯನ್ ಎಂದು ನಮೂದಿಸಿರುವ ಡಾಕ್ಟರ್ ಅಮಿ ಬೆರಾ ಸೇರಿದರೆ ಭಾರತ ಮೂಲದ 6 ಮಂದಿ ಸಂಸತ್ತಿನಲ್ಲಿರುತ್ತಾರೆ. ಬಹುಜನ ಕ್ರೈಸ್ತರನ್ನು ಬಿಟ್ಟರೆ 2ನೇ ಸ್ಥಾನದಲ್ಲಿರುವ ಯಹೂದಿ ಸಂಸದರ ಸಂಖ್ಯೆ 31. ಡೆಮೊಕ್ರೆಟಿಕ್ ಪಕ್ಷದ 21 ಮತ್ತು ರಿಪಬ್ಲಿಕನ್ ಪಕ್ಷದ 2 ಧರ್ಮಾತೀತರೆನಿಸಿದ್ದಾರೆ. ರಿಪಬ್ಲಿಕನ್ ಸಂಸದರಲ್ಲಿ 98% ಮತ್ತು ಡೆಮೊಕ್ರೆಟಿಕ್ ಸಂಸದರಲ್ಲಿ 75% ಕ್ರಿಶ್ಚಿಯನ್ ಧರ್ಮೀಯರಿದ್ದಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ವಾಷಿಂಗ್ಟನ್.